ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡಿ ಇವತ್ತು ದಾಳಿ ನಡೆಸಿದೆ. ಕಾರಣ ವಾಲ್ಮೀಕಿ ನಿಗಮದ ಹಗರಣ, ಅದರ ಅನುದಾನವನ್ನ ಲಪಟಾಯಿಸಿ ಅದರಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇಡಿ ಅಧಿಕಾರಿಗಳ ತಂಡ ಈ ದಾಳಿ ನಡೆಸಿರೋದು. ವಾಲ್ಮೀಕಿ ನಿಗಮದ ಅನುದಾನವನ್ನ ಚುನಾವಣೆಯಲ್ಲಿ ಮತದಾರರಿಗೆ ಹಣ ಹಂಚೋದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇರೋದು. ಸುಮಾರು ಒಂದು 20-25 ಕೋಟಿ ರೂಪಾಯಿ ಹಣವನ್ನ ಈ ತರ ಹಂಚಿಕೆ ಮಾಡಿಕೊಂಡಿದ್ದಾರೆ. ಚುನಾವಣೆ ಟೈಮಲ್ಲಿ ಕ್ಷೇತ್ರದ ಮತದಾರರಿಗೆ ದುಡ್ಡು ಹಂಚೋದಕ್ಕೆ ನಿಗಮದಿಂದ ಹಣ ಹೊಡೆದು ಸಮಾಜದ ಅಭಿವೃದ್ಧಿಗೆ ಉದ್ಧಾರಕ್ಕೆ ಅಂತ ಸರ್ಕಾರ ಮೀಸಲಿಡುವಂತ ಹಣವನ್ನ ಅಲ್ಲಿ ಭ್ರಷ್ಟಾಚಾರ ಮಾಡಿ ಹಗರಣ ಮಾಡಿ ಆ ಹಣ ಲಪಟಾಯಿಸಿ ಅದನ್ನ ಮತದಾರರಿಗೆ ಹಂಚಿದ್ದಾರೆ ಅನ್ನೋದು ಆರೋಪ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಶಿವಾನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಈಗ ಇಡಿ ರೇಡ್ಗೆ ಸಂಬಂಧಪಟ್ಟ ಹಾಗೆ ಶ್ರೀರಾಮುಲು ಅವರು ಕೂಡ ಮಾತಾಡ್ತಾ ಇದ್ರು. ಅಲ್ಲಿ ಲಪಟಾಯಿಸಿರೋ ದುಡ್ಡನ್ನ ಇಲ್ಲಿ ಚುನಾವಣೆಗೆ ತಂದು ಸುರಿದಿದ್ದಾರೆ, ಎಲ್ಲರಿಗೂ ಹಂಚಿಕೆ ಆಗಿದೆ, ಬಳ್ಳಾರಿಗೆ ಮಾತ್ರ ಸೀಮಿತ ಆಗಿಲ್ಲ, ಇದು ಬೆಂಗಳೂರಿನ ವಿಧಾನಸೌಧದವರೆಗೂ ತಲುಪುತ್ತೆ ಅನ್ನೋದು ಹೇಳ್ತಾ ಇದ್ರು. ಡೀಟೇಲ್ಸ್ ಕೊಡೋದಾದ್ರೆ ವಿಜಯ್, ಮುಖ್ಯವಾಗಿ ಲೋಕಸಭೆ ಚುನಾವಣೆಗೂ ಮುನ್ನ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿತ್ತು. ಅದೇ ಹಣವನ್ನ ಲೋಕಸಭೆ ಚುನಾವಣೆಗೆ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಳಕೆ ಮಾಡಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆರೋಪವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಇದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಅನಿರೀಕ್ಷಿತವಾಗಿ ಏಕೈಕಿ ಬಳ್ಳಾರಿ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ 4 ಕಡೆಗಳಲ್ಲಿ, ಅದರಲ್ಲೂ ಕೂಡ 3 ಶಾಸಕರು, ಏನು ಬಳ್ಳಾರಿ ಸಂಸದ ಇ ತುಕಾರಾಮ್ ಅವರ ಮನೆ ಸೇರಿದಂತೆ ಒಟ್ಟು 4 ಕಡೆ 70ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಇವತ್ತು ಇಡಿ ಅಧಿಕಾರಿಗಳ ತಂಡ ಇವತ್ತು ದಾಳಿ ಮಾಡುವ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ಆದಂತ ಏನು ಅಕ್ರಮ ಹಣ ವರ್ಗಾವಣೆ ಅಂದ್ರೆ ವಾಲ್ಮೀಕಿ ನಿಗಮ ಸಂಬಂಧಪಟ್ಟಂತ ಏನು ಹಣ ಇತ್ತು ಅದು ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಬಳಕೆ ಆಗಿದೆ ಅನ್ನುವಂಥ ಒಂದು ಆರೋಪ ಇತ್ತು. ಈ ನಿಟ್ಟಿನಲ್ಲಿ ಈಗ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಅವರ ಮನೆ ಮುಂದೆ ನಾವಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದೇ ಒಂದು ಏನು ಬಳ್ಳಾರಿ ನಗರ ಶಾಸಕರ ನಿವಾಸದ ಮುಂಭಾಗದಲ್ಲೇ ನಾವಿರುವಂಥದ್ದು. ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಈ ಒಂದು ಮನೆಯಲ್ಲಿ ಈಗ 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏನು 4 ವಾಹನಗಳಲ್ಲಿ ಬಂದಿರುವಂಥದ್ದು. ಇಡಿ ಅಧಿಕಾರಿಗಳ ತಂಡ ಇಡೀ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಿರುವಂಥದ್ದು. ಅದರಲ್ಲೂ ಕೂಡ ಏನು ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಯಾರೆಲ್ಲ ಏನು ಹಣ ಯಾರ್ಯಾರ ಮೂಲಕ ವರ್ಗಾವಣೆ ಆಗಿತ್ತು ಮತ್ತೆ ಯಾವ ರೀತಿಯಾಗಿ ಈ ಒಂದು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಣ ಹಂಚಿಕೆ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಇಡಿ ಅಧಿಕಾರಿಗಳು ತಲಾಶ್ ನಡೆಸುವ ಮೂಲಕ ಎಲ್ಲೊಂದು ಕಡೆ ಇಡೀ ಏನು ಬಳ್ಳಾರಿ ಮತ್ತು ವಿಜಯನಗರದ 3 ಶಾಸಕರು ಹಾಗೆ ಓರ್ವ ಸಂಸದ ತುಕಾರಾಮ್ ಅವರಿಗೆ ಶಾಕನ್ನು ಕೊಟ್ಟಿರುವಂಥದ್ದು. ಲೋಕಸಭೆ ಚುನಾವಣೆಯಲ್ಲಿ ಈ ಒಂದು ಹಣ ಹಂಚಿಕೆ ಆಗಿದೆ ಅನ್ನುವಂಥ ಕೋಟಿ ಹಣ ಹಂಚಿಕೆ ಆಗಿದೆ ಅನ್ನುವಂಥ ಒಂದು ನೇರ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಜೊತೆಗೆ ರಾಮುಲು ಅವರು ಕೂಡ ಪದೇ ಹೇಳ್ತಾ ಇದ್ರು, ನನ್ನ ಸಾವಿಗೆ ನನ್ನ ಏನು ಸೋಲಿಗೆ ನೇರವಾಗಿ ಏನು ಈ ಒಂದು ವಾಲ್ಮೀಕಿ ನಿಗಮದ ಹಣ ಇದೆ ಅದು ಹಂಚಿಕೆ ಆಯಿತು, ಹಾಗಾಗಿ ನನ್ನ ಸೋಲಾಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರಾಮುಲು ಅವರು ಕೂಡ ಆರೋಪವನ್ನು ಮಾಡ್ತಾ ಇದ್ರು. ಮತ್ತೊಂದು ಹಂತದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಕುರಿತು ಸಾಕಷ್ಟು ವಿರೋಧವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಬಳ್ಳಾರಿ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡುವ ಮೂಲಕ ಎಲ್ಲೋ ಒಂದು ಕಡೆ ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ದಾಳಿ ನಡೆದಿರುವಂಥದ್ದು. ಜೊತೆಗೆ 3 ಶಾಸಕರು ಹಾಗೆ ಓರ್ವ ಸಂಸದರ ಮನೆ ಮೇಲೆ ಈಗ ದಾಳಿಯನ್ನು ಮಾಡುವ ಮೂಲಕ ಹಣ ವರ್ಗಾವಣೆ ಕುರಿತು ಈಗ ತಪಾಸಣೆ ಅಂದ್ರೆ ದಾಖಲೆ ಪರಿಶೀಲನೆ ಕೆಲಸ ಬರದಿಂದ ಈಗ ಸಾಗಿರುವಂಥದ್ದು. ಇನ್ನೂ ಕೂಡ ಈ ಒಂದು ದಾಳಿ ಏನು ಪ್ರಕ್ರಿಯೆ ಇದೆ ಇದು ನಿರಂತರವಾಗಿ ಅಂದ್ರೆ ರಾತ್ರಿವರೆಗೂ ಕೂಡ ಸಾಗುವಂತ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಜೊತೆಗೆ ಇಡಿ ಅಧಿಕಾರಿಗಳ ಜೊತೆಗೆ ಈಗಾಗಲೇ ಪೊಲೀಸ್ ಭದ್ರತಾ ಪಡೆಗಳು ಕೂಡ ಆಗಮಿಸಿರುವಂಥದ್ದು. ಇಂಚಿಂಚು ಮನೆಯಲ್ಲಿರ್ತಕ್ಕಂಥ ಇಂಚಿಂಚು ದಾಖಲಾತಿಗಳನ್ನು ಪರಿಶೀಲನೆ ನಡೆಸುವಂತ ಒಂದು ಕೆಲಸವನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.